ಸ್ನೇಹಿತರೆ, ನಾನು ನಿಮ್ಮ ರಾಜ್ ಕನ್ನಡಿಗ. ಇದು ನಮ್ಮ ಯಲ್ಲಪ್ಪ ಮತ್ತು ವೆಂಕಿ ಶಾಹಿದ್ ಜೊತೆ ನಾವು ಶ್ರವಣ ಬೆಳಗೊಳ ಬಂದಿದ್ದೀವಿ. ಬಾಹುಬಲಿ ವಿಗ್ರಹ, ಭರತ ಚಕ್ರವರ್ತಿಯ ತಮ್ಮನಾದ ಬಾಹುಬಲಿ ವಿಗ್ರಹ ಶ್ರವಣ ಬೆಳಗೊಳ. ಇಲ್ಲೇ ನೋಡಿ, ಚಂದ್ರಗಿರಿ ಬೆಟ್ಟ ಕೂಡ ಕಾಣಿಸ್ತಾ ಇದೆ. ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ, ನಮ್ಮ ಯಳ್ಳಪ್ಪ ಹೋಗ್ತಾ ಇರೋದು 300-400 ಮೆಟ್ಲುಗಳು ಇದೆ ಅಂತ ಕೇಳ್ಪಟ್ಟಿದ್ದೀನಿ. ನೋಡೋಣ, ಬನ್ನಿ 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 ಬನ್ನಿ. ಪೈಪ್ ತಗ ಹೆಲ್ಪ್. ಇಲ್ಲೇ ಇದ್ದಾರೆ. ಏನು ಶಾಯ್ ಸುಸ್ತಾಗ್ಬಿಟ್ಟಿದ್ಯಾ? ನೀವು ಯೂತ್ಸ್ ಅಲ್ಲ, ಬೇಗ ಬೇಗ ರನ್ ಮಾಡಿಬಿಡೋದು. ಬನ್ನಿ ಸ್ನೇಹಿತರೆ, ಹೋಗೋಣ ಶ್ರವಣಗಳು. ಅಲ್ಲಿ ಆಸಮ್. ಹಂಗೆ ಒಂದು ರೌಂಡ್ ಈ ಕಡೆ ಈ ಗಂಟ. ಪ್ರಪಂಚದ, ನಮ್ಮ ಕರ್ನಾಟಕದ ಅತಿ ಎತ್ತರವಾದಂಥ ಗೊಮ್ಮಟೇಶ್ವರನ ಏಕಶಿಲಾ ವಿಗ್ರಹ ನಾವಿಲ್ಲಿ ಕಾಣ್ಬೋದು ಸ್ನೇಹಿತರೆ. ನೋಡಿ, ನಮ್ಮ ಸ್ನೇಹಿತರಲ್ಲ ಎಲ್ಲ ಇಲ್ಲೇ ಕುಂತ್ಬಿಟ್ಟಿದ್ದಾರೆ. ನಾನು ಮಾತ್ರ ಬರ್ತಾಯಿದ್ದೀನಿ. ನೋಡಿ, ಈಗ ನಾವು ದ್ವಾರ ಬಾಗಿಲ ಹತ್ರ ಬಂದಿದ್ದೀವಿ. ಇನ್ನೇನು ಕೆಲವು ಕ್ಷಣಗಳಲ್ಲಿ ನಾವು ಗೊಮ್ಮಟೇಶ್ವರ ಸಂಪೂರ್ಣವಾಗಿ ನಾವು ತೋರಿಸ್ತೀವಿ. ಸ್ನೇಹಿತರೆ, ಇದು ಬಂದು 24ನೇ ತೀರ್ಥಾಂಕರ ಬಸದಿ. ನೋಡಿ, 24ನೇ ತೀರ್ಥಾಂಕರ ಬಸದಿ. ಶ್ರೀ ಶಾಂತಿ ತೀರ್ಥಾಂಕರು ಇವರು. ಸ್ನೇಹಿತರೆ, ಇದು ನೇಮಿನಾಥ ತೀರ್ಥಾಂಕರು ಅಂತ. ಅಲ್ಲಿ ಆದಿನಾಥ ತೀರ್ಥಾಂಕರನ್ನು ನೋಡಿದ್ರೆ कितने में? ಶ್ರೀ ಗೊಮ್ಮಟೇಶ್ವರ
ಸ್ನೇಹಿತರೆ, ದ್ವಾರ ಬಾಗಿಲಲ್ಲಿ ಗೊಮ್ಮಟೆ ಶ್ರೀ ಭರತೇಶ್ವರ ಅವರ ಅಣ್ಣನಾದವರು ಶ್ರೀ ಭರತೇಶ್ವರನವರ ದ್ವಾರ ಬಾಗಿಲು. ಬಾಹುಬಲಿ ಗೊಮ್ಮಟೇಶ್ವರ ಅವರ ಅಣ್ಣನಾದ ಶ್ರೀ ಭರತೇಶ್ವರ ಇವರು ಅಂದು ಭರತಖಂಡ ಅಂದರೆ ಭರತೇಶ್ವರ ಹೆಸರಲ್ಲೇ ನಾವು ಭರತಖಂಡವನ್ನು ನೋಡ್ಬೋದು. ಅಂದರೆ ಇವಾಗಿನ ನಮ್ಮ ಭಾರತ ದೇಶ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಾಜ್ ಕನ್ನಡಿಗ ಟ್ರಾವೆಲರ್. ಹೌದು ಸ್ನೇಹಿತರೆ, ನಾವಿವಾಗ ಶ್ರವಣಬೆಳಗೊಳದ ದೇವಾಲಯದ ಸುತ್ತಮುತ್ತಲಿನಲ್ಲಿ ಇದ್ದೀವಿ. ದೇವಾಲಯದ ಒಳಗೆ ಪ್ರವೇಶ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಶ್ರವಣಬೆಳಗೊಳ ಹಾಸನ ಜಿಲ್ಲೆಯ ಧಾರ್ಮಿಕ ಪ್ರವಾಸಿ ತಾಣವಾಗಿದೆ ಸ್ನೇಹಿತರೆ. ಹೌದು, ಇದು ಹಾಸನದಲ್ಲಿದೆ. ವಿಶ್ವವಿಖ್ಯಾತ ಬಾಹುಬಲಿ ವಿಗ್ರಹ ಅಂದರೆ ಗೊಮ್ಮಟೇಶ್ವರನ ವಿಗ್ರಹ 50 ಅಡಿ ಎತ್ತರದ ಏಕಶಿಲಾ ವಿಗ್ರಹನ ನಾವು ಇಲ್ಲಿ ಕಾಣ್ಬೋದು ಸ್ನೇಹಿತರೆ. ಇದು ಜೈನ ಧಾರ್ಮಿಕ ಕೇಂದ್ರವಾಗಿದೆ. ಹಾಗೂ ಸ್ನೇಹಿತರೆ, 4ನೇ ರಾಚಮಲ್ಲನ ಮಂತ್ರಿಯಾಗಿದ್ದ ಚಾವುಂಡರಾಯನು ಈ ಏಕಶಿಲಾ ವಿಗ್ರಹವನ್ನು ಕೆತ್ತಿದ ಅಂತ ಇತಿಹಾಸದಲ್ಲಿದೆ. ಹೌದು, ಚಾವುಂಡರಾಯನು ಇದನ್ನು ನಿರ್ಮಿಸಿದ. ಹಾಗೂ ಸ್ನೇಹಿತರೆ, 12 ವರ್ಷಕ್ಕೊಮ್ಮೆ ಮಹಾಮಸ್ತಾಭಿಷೇಕ ಅಂದರೆ ಗೊಮ್ಮಟೇಶ್ವರನ ಮಹಾಮಸ್ತಾಭಿಷೇಕ ನಡೆಯುತ್ತೆ. ಕಳೆದ ವರ್ಷದಲ್ಲಿ 2018ರಲ್ಲಿ ಈ ಮಹಾಮಸ್ತಾಭಿಷೇಕ ನಡೆಯಿತು. ಹಾಗೂ ಇತಿಹಾಸದ ಪ್ರಕಾರ ಗೊಮ್ಮಟೇಶ್ವರ ಅಂದರೆ ಬಾಹುಬಲಿ ಆದಿತೀರ್ಥಂಕನಾದ ವೃಷಭನಾಥನ ಕಿರಿಯ ಪುತ್ರನೇ ಈ ಗೊಮ್ಮಟೇಶ್ವರ. ವೃಷಭನಾಥನಿಗೆ 2 ಪತ್ನಿಯರು ಸ್ನೇಹಿತರೆ, ಸುನಂದ ಮತ್ತು ನಂದ ಅಂತ. ಆ ಸುನಂದೆಯ ಮಗನೇ ಈ ನಮ್ಮ ಗೊಮ್ಮಟೇಶ್ವರ. ಅಂದರೆ ವೃಷಭನಾಥನಿಗೆ 101 ಮಕ್ಕಳಲ್ಲಿ ಸುನಂದೆಯ ಮಗನೇ ನಮ್ಮ ಗೊಮ್ಮಟೇಶ್ವರ, ಅಂದರೆ ಬಾಹುಬಲಿ, ನಿಮ್ಮ ಬಾಹುಬಲಿ. ಹಾಗೂ ಸ್ನೇಹಿತರೆ, ಈ ಗೊಮ್ಮಟೇಶ್ವರ ಅಂದರೆ ಶ್ರವಣಬೆಳಗೊಳದ ವಿಂಧ್ಯಗಿರಿಯಲ್ಲಿ ನಾವು ಈ ಏಕಶಿಲಾ ವಿಗ್ರಹವನ್ನು ನಾವು ಕಾಣಬಹುದು. ಪ್ರಕೃತಿಯ ಮಡಿಲಲ್ಲಿ ಹಾಗೂ ಹಲವಾರು ಜೈನ ತೀರ್ಥಂಕರುಗಳ ಅಂದರೆ ಆದಿಕಾಲದ ತೀರ್ಥಂಕರಗಳು, ಈ ಜೈನ ಧರ್ಮದ ತೀರ್ಥಂಕರಗಳನ್ನು ನಾವು ಇಲ್ಲಿ ಕಾಣಬಹುದು. ಸುತ್ತಲೂ ನಾವು ಈ ತೀರ್ಥಂಕರ ಒಂದು ಸ್ತೂಪಗಳನ್ನು ಕೂಡ ಕಾಣಬಹುದು. ಹಾಗೂ ಅತಿ ಎತ್ತರವಾದ 58 ಅಡಿಯ ಗೊಮ್ಮಟೇಶ್ವರ ವಿಗ್ರಹವನ್ನು ನಾವು ಕಾಣಬಹುದು ಸ್ನೇಹಿತರೆ. ಪ್ರಕೃತಿಯ ಮಡಿಲಲ್ಲಿ ಈ ವಿಂಧ್ಯಗಿರಿಯ ಮೇಲಿರುವಂತಹ ಈ ಗೊಮ್ಮಟೇಶ್ವರ ದೇವಾಲಯವನ್ನು, ಶ್ರವಣಬೆಳಗೊಳವನ್ನು ಎಲ್ಲರೂ ಕಣ್ತುಂಬಿ ಸ್ನೇಹಿತರೆ. ಒಮ್ಮೆ ಈ ಸ್ಥಳಕ್ಕೆ ಭೇಟಿ ಕೊಡಿ. ನಾನು ನಿಮ್ಮ ರಾಜ್ ಕನ್ನಡಿಗ ಟ್ರಾವೆಲರ್. ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ನಮಸ್ಕಾರ. ಜೈ ಕರ್ನಾಟಕ ಮಾತೆ.